ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೃತಿಕಾ ಭೂಮಿಕಾ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಎಲ್ಲರೂ ತಮ್ಮನೇಲಿ ನೋಡೇ ಇರ್ತೀರಾ. ನನ್ನ PUC ರಿಸಲ್ಟ್ನ ಹೇಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರ್ಯಾರು ಸೆಕೆಂಡ್ PUC ಮುಗಿಸಿ ಅವ್ರಿಗೆಲ್ಲ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆಯೋ ಕಂಗ್ರ್ಯಾಚುಲೇಷನ್ಸ್. ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಬೇಜಾರು ಮಾಡ್ಕೋಬೇಡಿ. ಸೆಕೆಂಡ್ ಎಕ್ಸಾಮ್ ಅಥವಾ ಥರ್ಡ್ ಎಕ್ಸಾಮ್ನ ಅಟೆಂಡ್ ಮಾಡಿ ವಿತ್ ಫ್ರೀ ಆಫ್ ಕಾಸ್ಟ್ ಇದೆ ಈ ವರ್ಷ. ಸೊ ಆ್ಯಂಡ್ ರಿಸಲ್ಟ್ ಬಂದು 1 ವಾರ ಆಗಿದೆ. ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಕಾರಣ ಇಷ್ಟೇ, ನಾನೇ ತುಂಬ ಬೇಜಾರಾಗಿದೆ ನನ್ನ ರಿಸಲ್ಟ್ ವಿಷಯದಲ್ಲಿ. ಸೊ ಏನಕ್ಕೆ ಬೇಜಾರಾಗಿತ್ತು ಅಂತ ಹೇಳಿದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ನ ತಕ್ಕಾಗಿ ನನಗೆ ರಿಸಲ್ಟ್ ಬಂದಿರಲಿಲ್ಲ. ಸೊ ಹಾಗಾಗಿ ನನಗೆ ಬೇಜಾರಾಗಿತ್ತು. ಹೆಂಗಿತ್ತು, ನಾನು ಆ್ಯಕ್ಚುಲಿ ರಾ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಟೆನ್ಷನಲ್ಲಿ ನಂಗೆ ಮರ್ತೇ ಹೋಯಿತು ಈ ವಿಡಿಯೋ ಮಾಡಬೇಕಿತ್ತು ಅಂತ ಅನ್ನಿಸ್ತಿತ್ತು. ಬಿಕಾಸ್ ಒಂದು 10 ಮಿನಿಟ್ಸ್ 1:30ಗೂ ಮುಂಚೆನೇ ಆ್ಯಕ್ಚುಲಿ ಟಿ ವಿಯಲ್ಲೆಲ್ಲ ಹಾಕ್ತಾಯಿದ್ರು ಯಾರ್ಯಾರು ಸ್ಟೇಟ್ ರ್ಯಾಂಕ್ ಎಲ್ಲ ಬಂದಿದ್ದಾರೆ ಅಂತ. ಆ್ಯಕ್ಚುಲಿ ನಂದನ್ನು ನಾನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ 590 ಅಥವಾ 588, ಅಂದರೆ ಒಂದು 2% ಕಮ್ಮಿ ಆಗಬಹುದು ಅಷ್ಟೇ. ಹಾಗೆ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ನನ್ನ ಎಕ್ಸಾಕ್ಟ್ ರಿಸಲ್ಟ್ ಅಂತ ಹೇಳಿದರೆ ಇನ್ನೇನು ಆಲ್ರೆಡಿ ಎಲ್ಲ ಡಿಸ್ಪ್ಲೇ ಮಾಡ್ತಿದ್ರು ಆ್ಯಂಡ್ ವೆಬ್ಸೈಟ್ಸ್ ಎಲ್ಲ ಓಪನ್ ಆಗಿತ್ತು. ಆ್ಯಂಡ್ ನನಗೇನಂತ ಹೇಳಿದರೆ, ಇನ್ನು ವೆಬ್ಸೈಟ್ ನಾನು ಚೆಕ್ ಮಾಡಿದಾಗ ವೆಬ್ಸೈಟ್ ಓಪನ್ ಆಗಿರಲಿಲ್ಲ. ಸೊ ಆವಾಗ ನಾನು ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಡೋಣ 1:30ವರೆಗೂ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ಆ್ಯಂಡ್ ನನ್ನ ಲೆಕ್ಚರರ್ಸ್ ಎಲ್ಲ ಕಾಲ್ ಮಾಡಿದ್ರು, ಎಲ್ಲ ರಿಸಲ್ಟ್ ಹೇಳ್ತಾ ಇದ್ದಾರೆ, ನಿಂದು ಎಷ್ಟಾಯಿತು, ನಿಂದೇನಾಯಿತು ಅಂತ ಹೇಳಿ ಕಾಲ್ ಮಾಡಿದರು. ಆ್ಯಂಡ್ ನಾನು ಇಲ್ಲ ಮ್ಯಾಮ್, ಇನ್ನು ನನಗೆ ವೆಬ್ಸೈಟ್ ಓಪನ್ ಆಗಿಲ್ಲ ಅಂತ ಹೇಳಿ, ಚೆಕ್ ಮಾಡಿ ಓಪನ್ ಆಗಿದೆ ಅಂತ ಹೇಳಿ ಆವಾಗ ನಾನು ಚೆಕ್ ಮಾಡಿ ನನ್ನ ರಿಜಿಸ್ಟರ್ ನಂಬರ್ ಒತ್ತಿ ನನ್ನ ಸ್ಟ್ರೀಮ್ ಸೆಲೆಕ್ಟ್ ಮಾಡಿ ನಾನು ಸಬ್ಮಿಟ್ ಅಂತ ಒತ್ತಿದ ತಕ್ಷಣ ಐ ವಾಸ್ ಲೈಕ್, ಏನಿದು, ನಾನು ಬೇರೆ ಟೋಟಲ್ ಮಾರ್ಕ್ಸ್ ನೋಡಿದೆ ಅಷ್ಟೇ. ಟೋಟಲ್ ಮಾರ್ಕ್ಸ್ ನೋಡಿ ನಾನು ಅಮ್ಮನ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನಾನು ಫುಲ್ಲು ಜೋರಾಗಿ 1/2 ಅವರ್ ಅರ್ತಿದ್ದೀನಿ ಕೂತ್ಕೊಂಡು. ಬಿಕಾಸ್ ಯಾಕಂತ ಹೇಳಿದ್ರೆ, ಓಕೆ ಇವಾಗ ಜಾಸ್ತಿ ಕಾಯಿಸೋದು ಬೇಡ, ಹೇಳಿಬಿಡ್ತೀನಿ ಎಷ್ಟೆಷ್ಟು ಬಂತು ಅಂತ ಹೇಳಿ ಮಾರ್ಕ್ಸ್ನ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನನ್ನ ಮಾರ್ಕ್ಸ್ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟು ಬಂದಿದೆ ಅಂತಲೂ ನೋಡಲಿಲ್ಲ. ನಾನು ಜಸ್ಟ್ ಟೋಟಲ್ ಮಾರ್ಕ್ಸ್ನ ನೋಡಿದೆ ಅಷ್ಟೇ. ಅದನ್ನು ನೋಡಿ ನಂಗೆ ಫುಲ್ಲು ಡಿಸಪಾಯಿಂಟ್ ಆಗಿ 1/2 ಅವರ್ ಐ ವಾಸ್ ಲೈಕ್ ಲಿಟ್ರಲಿ ಕ್ರೈಯಿಂಗ್. ತುಂಬ ಅಂದರೆ ತುಂಬ ಅಳ್ತಿದ್ದೆ ನಾನು. 1/2 ಅವರ್ ಆದಮೇಲೆ ಕಾಲೇಜ್ ಹತ್ರ ಸೀದಾ ಹೋದೆ. 2 ಸಬ್ಜೆಕ್ಟಲ್ಲಿ ನನಗೆ ಮಾರ್ಕ್ಸಿನ ಟೋಟಲಾಗಿ ನನಗಿನ್ನ 14 to 15 ಮಾರ್ಕ್ಸ್ ಬರಬೇಕು. ಓಕೆ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ನಾನು ಎಷ್ಟು ಬರ್ತಿದ್ದೀನೋ ಅದ್ರ ಎಕ್ಸ್ಪೆಕ್ಟೇಷನ್ಸ್ ನಾನು ಇಟ್ಕೊಂಡಿದ್ದು 14 to 15 ಮಾರ್ಕ್ಸ್ ನನಗೆ ಇವಾಗ ಬಂದಿರೋ ಟೋಟಲ್ ಜೊತೆ ಆ್ಯಡ್ ಆಗಬೇಕಿತ್ತು. ಸೊ ಆವಾಗ ಶ್ಯೂರ್ಲಿ ಐ ವಾಸ್ ಗೆಟಿಂಗ್ ಅ ಸ್ಟೇಟ್ ರ್ಯಾಂಕ್. ಓಕೆನಾ? ಓಕೆ, ಹೇಳಿಬಿಡ್ತೀನಿ ಫಸ್ಟು, ಆಮೇಲೆ ಏನಾಯಿತು ಅಂತ ಹೇಳ್ತೀನಿ. ಸೊ ನನಗೆ ಕನ್ನಡ ಬಂದುಬಿಟ್ಟು 95 ಮಾರ್ಕ್ಸ್ ಬಂದಿದೆ. ಆ್ಯಕ್ಚುಲಿ ಕನ್ನಡ ಫುಲ್ ಬರೆದಿದೆ. ಹೋಗಿದ್ರೆ ಅಬ್ಬಬ್ಬಾ ಅಂದರೆ 1 or 2 ಮಾರ್ಕ್ಸ್ ಹೋಗಬೇಕಿತ್ತು ಅಷ್ಟೇ. ಕನ್ನಡ ಫುಲ್ ಬರೆದಿದೆ. ಸೊ ಅದರಲ್ಲಿ ಒಂದು ಡಿಸಪಾಯಿಂಟ್ ಆಯಿತು. ಇಂಗ್ಲೀಷ್ ಅಂತೂ ಟೋಟಲಿ ಡಿಸಪಾಯಿಂಟೆಡ್. 90 ಮಾರ್ಕ್ಸ್ ಬಂದಿದೆ. ಪ್ರಾಕ್ಟಿಕಲ್ಸ್, ಇಂಟರ್ನಲ್ಸ್ ಎಲ್ಲನೂ ಔಟು. ಇದರಲ್ಲಿ ನನಗೆ ಕಡಿಮೆ ಬಂದುಬಿಟ್ಟಿದೆ. ಇಂಗ್ಲೀಷು ಅಂದ್ಕೊಂಡೇ ಇಲ್ಲ 3 ಮಾರ್ಕ್ಸ್ ಹೋಗುತ್ತೆ ಅಂದ್ಕೊಂಡಿದ್ದೆ. ಮಿನಿಮಮ್ 3 ಅಲ್ಲ, ಮ್ಯಾಕ್ಸಿಮಮ್ಮೇ 3, ಮಿನಿಮಮ್ ಅಂದರೆ 1-2 ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ 10 ಮಾರ್ಕ್ಸ್ ಹೋಗಿದೆ. ಸೊ ಅದರಲ್ಲಿ 7 ಮಾರ್ಕ್ಸ್ ಬರಬೇಕಿತ್ತು ನನಗೆ. ಆ್ಯಂಡ್ ಪಾರ್ಟ್ ಎ ಟೋಟಲ್ 200ಗೆ 185 ಬಂದಿದೆ. ಆ್ಯಂಡ್ ನೆಕ್ಸ್ಟು ನಾನು ತೊಗೊಂಡಿದ್ದು ಕಾಮರ್ಸ್ ಸ್ಟ್ರೀಮು. ಸೊ ಅದರಲ್ಲಿ CSBA ನಾನು ತೊಗೊಂಡಿರೋದು. ಬಿಸ್ನೆಸ್ ಬಂದುಬಿಟ್ಟು ಔಟ್ ಬಂದಿದೆ. ಸೊ ಏನು ಅಂದ್ಕೊಂಡಿದ್ದೆ ಅದು ಬಂದಿದೆ ಮಾರ್ಕ್ಸು. ಆ್ಯಂಡ್ ಅಕೌಂಟೆನ್ಸಿ ಅಂತೂ ಇನ್ನೂ ಒಂದು ದೊಡ್ಡ ಶಾಕು. ಬಿಕಾಸ್ ಅಕೌಂಟ್ಸ್ ನಾನು ಯಾವಾಗಲೂ ಔಟೇ ತೊಗೊಳ್ತಿದ್ದೆ. ಕಡಿಮೆ ಹೋಗಬೇಕು ಮಾರ್ಕ್ಸ್ ಅಂತ ಹೇಳಿದ್ರೆ ಜಸ್ಟ್ 1 ಮಾರ್ಕ್ಸ್ ಹೋಗ್ತಿತ್ತು ಅಷ್ಟೇ ನನಗೆ. ಬಟ್ ಇದರಲ್ಲಿ 91 ಬಂದಿದೆ. ಆ್ಯಂಡ್ ಇದರಲ್ಲೂ ಕೂಡ ಇನ್ನೂ 6 ಮಾರ್ಕ್ಸ್ ಬರಬೇಕಿತ್ತು. ನನಗೇನು ಅನಿಸ್ತಾ ಇದೆ ಅಂದರೆ 6 ಮಾರ್ಕ್ಸ್ದು ವಿ ಹ್ಯಾವ್ ಅ ಸಮ್ ಆಯಿತಾ, 1 ಮೇನ್ ಇದೆ. ಸೊ ಅದರಲ್ಲಿ 3 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಮಾಡಬೇಕು. ಅದರಲ್ಲೊಂದು ಅವ್ರು ಯಾವುದೋ ಕರೆಕ್ಟ್ ಮಾಡಿದ್ರೂ ಕೌಂಟ್ ಮಾಡಿಲ್ವೇನೋ. ಬಿಕಾಸ್ ಎಕ್ಸಾಕ್ಟ್ 6 ಮಾರ್ಕ್ಸ್ ನನಗೆ ಬೇಕಿದ್ದೆ. ಬಿಕಾಸ್ 3 ಮಾರ್ಕ್ಸ್ ರಾಂಗ್ ಮಾಡಿದ್ದೀನಿ ನಾನು, ಐ ನೋ ದ್ಯಾಟ್. ಸೊ ಹಾಗಾಗಿ ಹಂಗೆ ಅಂದ್ಕೊಂಡೆ. ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ 98 ಬಂದಿದೆ. ಕಂಪ್ಯೂಟರ್ ಸೈನ್ಸ್ 97 ಬಂದಿದೆ. ಓಕೆ, ಕಂಪ್ಯೂಟರ್ ಸೈನ್ಸ್ ಇನ್ನೊಂದು ಮಾರ್ಕ್ಸ್ ಬರಬೇಕಿತ್ತು, ಬಟ್ ಇಟ್ಸ್ ಓಕೆ, 1ರಲ್ಲಿ ಏನೋ ಹೋಗಿದೆ. ಆ್ಯಂಡ್ 3 ನನ್ನ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಬಂದಿದೆ. ಇನ್ನು 3 ಸಬ್ಜೆಕ್ಟು ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಬಂದಿದೆ, ಬಿಲೋ. ಸೊ ಇದಿಷ್ಟು ಟೋಟಲ್ ನನಗೆ ಬಂದಿದ್ದು 571 600ಗೆ. ಸೊ ಇಟ್ಸ್ 95.167.
95. ಯಾಕೋ ಈ 95 ಅನ್ನೋ ಒಂದು ಪರ್ಸಂಟೇಜ್ ನನ್ನ ಬಿಟ್ಟೇ ಹೋಗ್ತಾ ಇಲ್ಲ ಅನಿಸುತ್ತೆ. ಬಿಕಾಸ್ ನನ್ನ ಫಸ್ಟ್ ಪಿ ಯು ಅಲ್ಲೂ 95 ಆ್ಯಂಡ್ ಟೆಸ್ಟು ಎಕ್ಸಾಮ್ಸ್ ಅದೆಲ್ಲ 95 96 ಅಂತೂ ಬಂದೇ ಇಲ್ಲ. ಸೊ ಇನ್ನೊಂದು 4 ಮಾರ್ಕ್ಸ್ ಬಂದಿದ್ರೆ 96 ಬಂದಿರೋದು. ಆ್ಯಂಡ್ ಡಿಸ್ಟಿಂಕ್ಷನ್ನೇ ಅಲ್ವಾ. ಆ್ಯಂಡ್ ಇನ್ನೊಂದು ಕಾಲೇಜ್ ಟಾಪರ್, ಅದರಲ್ಲಿ ನಂಗೆ ಅಷ್ಟು ಖುಷಿ ಇಲ್ಲ. ಕಾಲೇಜ್ ಟಾಪರ್ ನಂಗೆ ಆ್ಯಕ್ಚುಲಿ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಅಂತ ಹಾಕ್ಸ್ಕೋಬೇಕಂತ ಇತ್ತು ಆಸೆ, ಬಟ್ ಅದಾಗಿಲ್ಲ. ಆ್ಯಂಡ್ ನಮ್ಮ ಮನೇಲಿ ಅಮ್ಮ ತುಂಬ ಖುಷಿ ಪಟ್ಟಿದ್ದಾರೆ 95 ಬಂದಿರೋದಕ್ಕೆ. ಅವ್ರಿಗೆ ತುಂಬ ಖುಷಿ ಇದೆ. ಬಿಕಾಸ್ ನಾನು ಯಾವತ್ತೂ ಓದು ಅಂತ ಹೇಳಿ ಓದಿದ್ದೇ ಇಲ್ಲ. ನಾನು ಟೆಸ್ಟ್ ಅಥವಾ ಎಕ್ಸಾಮ್ ಹಿಂದಿನ ದಿನವೇ ಓದೋದು. ಯಾರೂ ಇದನ್ನು ನಂಬೋದೇ ಇಲ್ಲ ಹೇಳಿದ್ರೆ. ಓಕೆ, ಹಾಗೆ ಹಿಂದಿನ ದಿನ ಓದಿ ಕಡಿಮೆ ಟೈಮಲ್ಲಿ ಓದಿ, ಟೈಮ್ ಇದ್ದರೂ ಸಹ ಕಡಿಮೆ ಟೈಮಲ್ಲಿ ಓದಿ ಇಷ್ಟು ತೆಗ್ದಿರೋದಕ್ಕೆ ನಮ್ಮ ಅಮ್ಮಂಗೆ ಖುಷಿ ಇದೆ, ನನ್ನ ತಂಗಿಗೆ ಖುಷಿ ಇದೆ, ನಮ್ಮ ಅಪ್ಪಂಗೆ ಖುಷಿ ಇದೆ, ನಮ್ಮ ಅತ್ತೆ, ನಮ್ಮ ಮಾಮ, ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸ್, ಇವ್ರು ಎಲ್ರಿಗೂ ಖುಷಿ ಇದೆ. ಆ್ಯಂಡ್ ರೀಸೆಂಟಾಗಿ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಇತ್ತು. ಅಲ್ಲೂ ಕೂಡ ಸಿಕ್ಕಿದಾಗ ಪ್ರತಿಯೊಬ್ಬರು ಹೇಳಿದ್ರು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಎಲ್ಲರೂ ಖುಷಿಪಟ್ಟರು, ನನ್ನ ಒಬ್ಳನ್ನ ಬಿಟ್ಟು. ಆ್ಯಂಡ್ ಇವಾಗ 1 ವಾರ ಆಯ್ತಲ್ವ, ಸೊ ಅದರಿಂದ ಸ್ವಲ್ಪ ಆಚೆ ಬಂದಿದ್ದೀನಿ. ಓಕೆ, 95 ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಪೇಪರ್ ಕಾಪಿ ತೆಗ್ಸೋದಕ್ಕೆಲ್ಲ ಯೋಚನೆ ಮಾಡಿದೆ. ಆ್ಯಂಡ್ ಇವಾಗ ಎಕ್ಸಾಮ್ಸ್ಗೆಲ್ಲ ಏನು ಕಾಸ್ಟ್ ಇಲ್ವಲ್ಲ ಈ ವರ್ಷ, ಸೊ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆವಾಗ. ಆಮೇಲೆ ಬೇಡ, ಯಾರು ಓದ್ತಾರೆ ಇವಾಗ ಅಂತ ಅನ್ನಿಸ್ತಾ ಇದೆ. ಅಂದರೆ ಸ್ವಲ್ಪ ಗ್ಯಾಪ್ ಆಯ್ತಲ್ವ, ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ. ಸೊ ಅಷ್ಟೇ. ನನ್ನ ಪರ್ಸಂಟೇಜ್ ಬಂದುಬಿಟ್ಟು 95.167 ಆ್ಯಂಡ್ ಟೋಟಲ್ ಮಾರ್ಕ್ಸ್ 600ಗೆ 571. ಸೊ ಇದಿಷ್ಟಾಗಿತ್ತು ನನ್ನ ರಿಸಲ್ಟ್ ಬಗ್ಗೆ ವಿಡಿಯೋ. ಸೊ ನಿಮ್ಗೇನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.